ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಗದ್ಯ ಭಾಗವನ್ನು ತಮಗೆ ಮಾದರಿಗಾಗಿ ನೀಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲಿಗೆ ತಾವು ಗದ್ಯ ಭಾಗವನ್ನು ಸರಿಯಾಗಿ ಓದ್ಕೋಬೇಕು, ತದನಂತರ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅಂತ ತಿಳಿಸುತ್ತಾ ಇಲ್ಲಿ ನೋಡ್ಬೋದು. ಒಂದು ಸಲ ಕರಡಿ ನರಿಗೆ ಹೇಳಿತು, ನನಗೆ ಮನುಷ್ಯರೆಂದರೆ ಬಹಳ ಪ್ರೀತಿ, ಸತ್ತ ಮನುಷ್ಯನನ್ನು ನಾನು ಎಂದೂ ತಿನ್ನುವುದಿಲ್ಲ ಎಂದಿತಂತೆ. ಅದಕ್ಕೆ ನರಿ ನಕ್ಕು, ನೀನು ಬದುಕಿದ್ದ ಮನುಷ್ಯನನ್ನು ಎಂದೂ ತಿನ್ನದಿದ್ದರೆ ಆಗ ನಾನು ನಿನ್ನ ಬಗ್ಗೆ ಹೆಚ್ಚು ಗೌರವ ತೋರಿಸುತ್ತಿದ್ದೆ ಅಂದಿತು. ಓಕೆ, ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಯಾರಿಗೆ ಮನುಷ್ಯರೆಂದರೆ ಹುಸಿ ಪ್ರೀತಿ? ಇಲ್ಲಿ 4 ಆಪ್ಷನ್ಸ್ಗಳು ನೋಡ್ಬೋದು. ಕರಡಿಗೆ, ನರಿಗೆ, ಗೌರವಸ್ಥರಿಗೆ, ಸತ್ತ ಮನುಷ್ಯರಿಗೆ. ಇಲ್ಲಿ ಏನು ಹೇಳಿದೆ ಅಂದ್ರದು ಯಾರಿಗೆ ಮನುಷ್ಯರೆಂದರೆ ಹುಸಿ ಪ್ರೀತಿ ಅಂದರೆ ಇಲ್ಲಿ ಒಂದು ಸಲ ಕರಡಿ ನರಿಗೆ ಹೇಳಿತು, ಸೊ ಕರಡಿಗೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ಬೋದು. ನರಿ ನಗಲು ಕಾರಣವೇನು? ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ತಾವು ಕೂಡ. ಕರಡಿಯು ಸತ್ತ ಮನುಷ್ಯನನ್ನು ತಿನ್ನದಿದ್ದರಿಂದ ಕರಡಿಯು ಮನುಷ್ಯರನ್ನು ಪ್ರೀತಿಸುತ್ತೇನೆ ಅಂದದ್ದು. ಕರಡಿಯ ಪ್ರೀತಿಯ ಮಾತು ಕೇಳಿ, ಕರಡಿಯ ಪ್ರೀತಿ ನೋಡಿ. ಇಲ್ಲಿ ನರಿ ಯಾಕೆ ನಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ವಾಕ್ಯದಲ್ಲಿ, ಸತ್ತ ಮನುಷ್ಯನನ್ನು ನಾನು ಎಂದೂ ತಿನ್ನುವುದಿಲ್ಲ ಎಂದಿತಂತೆ, ಅದಕ್ಕೆ ನರಿ ನಕ್ತು. ಅಂದರೆ ಇಲ್ಲಿ ಸತ್ತ ಮನುಷ್ಯನನ್ನು ತಿನ್ನುವುದಿಲ್ಲ ಅಂದಿದ್ದಕ್ಕೆ, ಕರಡಿಯು ಸತ್ತ ಮನುಷ್ಯನನ್ನು ತಿನ್ನದಿದ್ದರಿಂದಾಗಿ. ಇಲ್ಲಿದೆಲ್ಲ ಮೊದಲನೇ ಆಪ್ಷನ್ನು ಅದು ಆನ್ಸರ್ ಆಗುತ್ತದೆ ನೋಡ್ಬೋದು ಇಲ್ಲಿ. ಸೊ ಇಲ್ಲಿದೆಯಲ್ಲ ಒಂದನೇ ಆಪ್ಷನ್. ಇನ್ನು ನೆಕ್ಸ್ಟ್, ನರಿಯು ಕರಡಿಗೆ ಯಾವಾಗ ಗೌರವ ಕೊಡುತ್ತದೆ? ಇಲ್ಲಿ ನೋಡ್ಬೋದು ಮೂರನೇ ಪ್ರಶ್ನೆ. ನರಿಯು ಕರಡಿಗೆ ಯಾವಾಗ ಗೌರವ ಕೊಡುತ್ತದೆ? ಸತ್ತ ಮನುಷ್ಯನನ್ನು ಪ್ರೀತಿಸಿದರೆ, ಮನುಷ್ಯನನ್ನು ನಿಜವಾಗಿ ಪ್ರೀತಿಸಿದರೆ, ನರಿಯ ಗೆಳೆತನ ಮಾಡಿದರೆ, ಬದುಕಿದ್ದ ಮನುಷ್ಯನನ್ನು ತಿಂದರೆ. ಇಲ್ಲಿ ಇದು ಒಂದು ಜನರಲ್ ಕ್ವಶನ್ ಆಗುತ್ತದೆ. ಈ ಕೊಟ್ಟಿರುವಂಥ ವಾಕ್ಯಾವಳಿಯ ಆಧಾರದ ಮೇಲೆ ತಾವು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ಸತ್ತ ಮನುಷ್ಯನನ್ನು ಪ್ರೀತಿಸಿದರೆ ಆಗುವುದಿಲ್ಲ, ಯಾಕಂದ್ರೆ ನೋಡ್ಬೋದು ಸತ್ತ ಮನುಷ್ಯನನ್ನು ನಾನು ಎಂದೂ ತಿನ್ನುವುದಿಲ್ಲ ಅಂದಿತ್ತು. ಇನ್ನು ಮನುಷ್ಯನನ್ನು ನಿಜವಾಗಿ ಪ್ರೀತಿಸಿದರೆ ನರಿಯು ಕರಡಿಗೆ ಗೌರವ ಕೊಡುತ್ತದೆ. ಹಾಗಾಗಿ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಈ ವಾಕ್ಯಾವಳಿಯಿಂದ ನಾವು ಇಲ್ಲಿ ತಿಳಿದು ಬರುವಂಥದ್ದೇನು? ಕರಡಿಯು ಮನುಷ್ಯನನ್ನು ತಿನ್ನೋದು, ಪ್ರೀತಿಸುತ್ತದೆ, ಪ್ರೀತಿಸದು, ದ್ವೇಷಿಸದು. ಕರಡಿ ಮನುಷ್ಯನನ್ನು ತಿನ್ನುತ್ತೆ, ಮತ್ತು ಪ್ರೀತಿಸುತ್ತದೆ, ದ್ವೇಷಿಸದು, ಪ್ರೀತಿಸದು ಅಂತಿದೆ. ಇಲ್ಲಿ ನೋಡ್ಬೋದು ಕರಡಿ ಮನುಷ್ಯನನ್ನು ಪ್ರೀತಿಸದು ಆಗುತ್ತದೆ, ಮೂರನೇ ಆಪ್ಷನ್. ಈ ವಾಕ್ಯಾವಳಿಯಿಂದ ಕಲಿತ ನೀತಿ ಯಾವುದು? ದುಷ್ಟರ ಹೇಳಿಕೆಗಳನ್ನು ನಂಬಬಾರದು, ಪರಸ್ಪರರನ್ನು ಪ್ರೀತಿಸಬೇಕು, ಎಲ್ಲರೂ ಹೇಳಿದ್ದನ್ನು ನಂಬಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಇಲ್ಲಿ ದುಷ್ಟರ ಹೇಳಿಕೆಗಳನ್ನು ನಂಬಬಾರದು ಅನ್ನೋದು ಮೊದಲನೇ ಆಪ್ಷನ್ ಇದೆಯಲ್ಲ ಅದು ಆಗುತ್ತದೆ.